ಬಂದಿದೆ ಬಂದಿದೆ ಹಿರಿಯರ ವಾಣಿ, ಹಿರಿಯರೇ ಇತರ ರಾಜ ರಾಣಿ, ಹತ್ತೋಣ ನಾವು ಅವರ ನೆನಪಿನ ದೋಣಿ, ಕೇಳುತ್ತಾ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ, ಕೇಳ್ತಾನೆ ಖುಷಿ ಪಡೋಣ ಹಿರಿಯರ ವಾಣಿ. ಇದು ಹಿರಿಯರ ಕತೆ ಹಿರಿಯರ ಜೊತೆ ನಿಮ್ಮ ಹಿರಿಯರ ವಾಣಿಯಲ್ಲಿ. ಕೇಳ್ತಾನೆ ಇರಿ, ಖುಷಿಯಾಗಿರಿ. ಹಲೋ ಕೇಳುಗರೆ, ನಾನು ನಿಮ್ಮ ಪ್ರೀತಿಯ ಆರ್ಜೆ ಚಂದನ ಮತ್ತು ನಿಮ್ಮೆಲ್ಲರಿಗೆ ಅನುಭವ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅನುಭವ ಯೋಜನೆಯು ರಾಷ್ಟ್ರೀಯ ಸಾಮಾಜಿಕ ಸಂಸ್ಥೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಮೀಡಿಯಾ ಫಾರ್ ಕಮ್ಯುನಿಟಿ ಫೌಂಡೇಶನ್ನ ಜಂಟಿ ಯೋಜನೆಯಾಗಿದ್ದು ನೈಟಿಂಗೇಲ್ಸ್ ಮೆಡಿಕಲ್ ಟ್ರಸ್ಟ್ನಿಂದ ಜಾರಿಗೊಳಿಸಲಾಗಿದೆ. ಈ ಯೋಜನೆಯನ್ನು ಕಲ್ಪಿಸಿರುವವರು ಡಾಕ್ಟರ್ ಆರ್ ಶ್ರೀಧರ್, ಯೋಜನೆಯ ತನಿಖಾಧಿಕಾರಿ ಅಲೋಕ್ ವರ್ಮಾ, ಸಂಯೋಜಕರು ಪೂಜಾ ಮರಾದ, ಸಾಯಿ ಸುಧಾ ಮತ್ತು ಕೌಶಲ್ಯ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 1456 ಅನ್ನು ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು, ಬೆಂಬಲಕ್ಕಾಗಿ ಕರೆ ಮಾಡಬಹುದು. ಇವತ್ತು ನಮ್ಮ ಜೊತೆ ಮಿಸ್ಸಸ್ ರಾಣಿ ತಿಮ್ಮಯ್ಯ ಅವರಿದ್ದಾರೆ. ಇವರು ಆಶ್ರಯ ಸೇವಾ ಟ್ರಸ್ಟ್ ಅನ್ನೋ ವೃದ್ಧಾಶ್ರಮದ ಸಂಸ್ಥಾಪಕರು. ತಮ್ಮ ಜೀವನದ ಅತಿ ಹೆಚ್ಚು ಸಮಯನ ಹಿರಿಯರಿಗೆ ಸಹಾಯ ಮಾಡ್ತಾ ಅವರಿಗೆ ಪೋಷಿಸ್ತಾ ಅವ್ರು ಕಳೆದಿದ್ದಾರೆ. ಮೇಡಮ್, ನೀವು ನಮ್ಮ ಜೊತೆ ಇರೋದು ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು, ನೀವು ಈ ಥರ ಟೈಮ್ ಮಾಡ್ಕೊಂಡಿದ್ದಕ್ಕೆ. ಮೇಡಮ್, ಇವತ್ತು ಎಲ್ಲ ಹಿರಿಯರಿಗೋಸ್ಕರ ಒಂದು ಚಿಕ್ಕ ಕತೆ ಹೇಳಲಿಕ್ಕಿದ್ದಾರೆ. ಮ್ಯಾಮ್, ಓವರ್ ಟು ಯು. ನಾನು ಆಶ್ರಯ ಸೇವಾ ಸಂಸ್ಥೆಯ ಸಂಸ್ಥಾಪಕಿ ರಾಣಿ ತಮ್ಮಯ್ಯ ಅಂತ. ಈಗ ನಾನು ಎಲ್ಲ ವಯಸ್ಸಾದವರಿಗೆ ಒಂದು ಮನಃಶಾಂತಿಗೋಸ್ಕರ ಒಂದು ಕತೆ ಹೇಳಿಕೊಡ್ತಾ ಇದ್ದೀನಿ. ಒಂದೂರಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಆ ಮಹಾರಾಜನ ಮಗನಿಗೆ ಮದುವೆ ಗೊತ್ತಾಗುತ್ತೆ. ಮಹಾರಾಜ ಅಂದಮೇಲೆ ಅವನಿಗೆ ಕುದುರೆ ಲಾಳ ಇರ್ಬೋದು, ದೊಡ್ಡ ದೊಡ್ಡ ಪಾರ್ಕ್ ಇರ್ಬೋದು, ಈ ಥರ ಎಲ್ಲ ಸೌಕರ್ಯಗಳಿರುತ್ತೆ. ಪಾರ್ಕಲ್ಲಿ ತುಂಬ ಜನ ಕೆಲಸದವರು ಇರ್ತಾರೆ. ಬೇಕಾದಷ್ಟು ಗಿಡ ಗಂಟೆ ಮರ ಗಿಡ ಏನೇನೋ ಇರುತ್ತೆ. ಈ ಮಹಾರಾಜನ ಪಾರ್ಕಲ್ಲಿ ಕೆಲಸ ಮಾಡೋರಿಗೆ ಗಂಡ ಹೆಂಡತಿ ಅಂತ ಒಂದು 4 ಜನ ಇರ್ತಾರೆ. ಅವ್ರಿಗೆಲ್ಲ ಮದುವೆಗೆ ಹೋಗಬೇಕಲ್ಲ, ಏನು ಮಾಡೋದು? ಮಹಾರಾಜರ ಮಗನ ಮದುವೆ ಅಂದಮೇಲೆ ಬೇಕಾದಷ್ಟು ಗಿಫ್ಟ್ ಸಿಗುತ್ತೆ. ಈ ಗಿಫ್ಟೆಲ್ಲ ಬಿಟ್ಬಿಟ್ಟು ಪಾರ್ಕೇ ಕಾಯ್ಕೊಂಡಿದ್ದರೆ ಹೇಗೆ? ಮದುವೆಗೆ ಹೋಗಬೇಕಲ್ಲ ಅಂತ ಇವರೇ ಚಿಂತೆ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ವಾಸ ಮಾಡ್ತಾ ಇರುವಂಥ ಕೋತಿಗಳು ಈ ಮಾತನ್ನು ಕೇಳಿಸ್ಕೊಳ್ತವೆ. ಆವಾಗ ಒಂದು ದೊಡ್ಡ ಕೋತಿ ಬಂದುಬಿಟ್ಟು ಪಾರ್ಕ್ ಕಾಯೋನ ಹತ್ರ ಹೇಳುತ್ತೆ, ಅಯ್ಯೋ, ನೀನು ಯಾಕೆ ಚಿಂತೆ ಮಾಡ್ತೀಯ? ನಾವು ಇಷ್ಟು ಕೋತಿಗಳಿರುವಾಗ 2 ದಿನ ತಾನೇ ನಿನ್ನ ಮದುವೆಗೆ ಹೋಗಿ ಬರೋದು, ಪಾರ್ಕೆಲ್ಲ ನಾವು ನೋಡ್ಕೋತೀವಿ ಅಂತ. ಅಯ್ಯೋ, ನೀರೆಲ್ಲ ಹಾಕಬೇಕು, ನೀವು ಸುಮ್ಮನೆ ನೋಡಿಕೊಂಡ್ರೆ ಆಗಲ್ಲ ಅಂತ. ನೀರು ಹಾಕ್ತೀವಿ, ಅದೇನು ಮಹಾ ಕಷ್ಟ, ಟ್ಯಾಪ್ ತಿರ್ಸಿ ಪೈಪ್ ಸಿಕ್ಕಿಸ್ಬಿಟ್ರೆ ನೀರು ಬರುತ್ತೆ, ಪೈಪ್ ಹಿಡ್ಕೊಂಡು ನೀರು ಹಾಕಿದ್ರೆ ಆಯಿತು ಅಂತ. ಅಯ್ಯೋ, ಹೇಳಿ ಕೇಳಿ ನೀವು ಕೋತಿಗಳು, ನಿಮಗೆ ಹೇಗೆ ನಾನು ಪಾರ್ಕ್ ವಹಿಸ್ಬಿಟ್ಟು ಹೋಗಲಿ ಅಂತ. ಇಲ್ಲ, ನೀವೇನೂ ಚಿಂತೆ ಮಾಡಬೇಡಿ, ಇಷ್ಟು ವರ್ಷದಿಂದ ನೀರು ಹಾಕೋದು ನಾವು ನೋಡ್ಕೊಂಡಿದ್ದೀವಿ, ನಾವು ನೀರು ಹಾಕ್ತೀವಿ, ನೀವು ಚಿಂತೆ ಮಾಡಿದಿರ, ಮದುವೆಗೆ ಹೋಗಿ ಬನ್ನಿ ಅಂತ. ಸರಿ, ಆವಾಗ ಒಂದು ಸ್ವಲ್ಪ ನಂಬಿಕೆ ಬರುತ್ತೆ ಪಾರ್ಕ್ ಕಾಯೋ ಕೆಲಸದವನಿಗೆ. ಸರಿ ಅಂತ ಹೇಳಿಬಿಟ್ಟು ಎಲ್ಲ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ನೀರು ಹಾಕಬೇಕು, ದೊಡ್ಡ ಗಿಡಕ್ಕೆ ಜಾಸ್ತಿ ನೀರು, ಸಣ್ಣ ಗಿಡಕ್ಕೆ ಕಮ್ಮಿ ನೀರು ಅಂತೆಲ್ಲ ಹೇಳಿಬಿಟ್ಟು ಇವನು ಮದುವೆಗೆ ಹೋಗ್ತಾನೆ. ಮಹಾರಾಜರ ಮಗನ ಮದುವೆಗೆ ಹೋಗ್ತಾರೆ ಇವರು. ಯಾರು? ಪಾರ್ಕ್ ಕಾಯೋರು 4 ಜನನು ಮದುವೆಗೆ ಹೋಗ್ತಾರೆ. ಕೋತಿಗಳು ಶುರು ಮಾಡುತ್ತೆ ನೀರು ಹಾಕಲಿಕ್ಕೆ. ಟ್ಯಾಪ್ ಆನ್ ಮಾಡಿಬಿಟ್ಟು ಪೈಪ್ ಸಿಕ್ಕಿಸ್ಬಿಟ್ಟು ನೀರು ಹಾಕುತ್ತೆ. ಅಯ್ಯೋ, ದೊಡ್ಡ ಗಿಡಕ್ಕೆ ಜಾಸ್ತಿ ನೀರು, ಸಣ್ಣ ಗಿಡಕ್ಕೆ ಕಮ್ಮಿ ನೀರು ಅಂತ ಹೇಳಿದ್ರಲ್ಲ, ಈಗ ಹೇಗೆ? ದೊಡ್ಡ ಗಿಡ ಸಣ್ಣ ಗಿಡ ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು ಸಣ್ಣ ಗಿಡನ ಎಳೆದ್ಬಿಟ್ಟು ಎಷ್ಟುದ್ದ ಬೇರು ಹೋಗಿದೆ ನೋಡೋಣ ಅಂತ ಹೇಳಿಬಿಟ್ಟು ಸಣ್ಣ ಗಿಡ ಎಳೆದು ನೋಡ್ತಾನೆ. ಸಣ್ಣ ಬೇರು ಇರುತ್ತೆ, ಇದಕ್ಕೆ ಸ್ವಲ್ಪ ನೀರು ಸಾಕು ಅಂತ 2 ಜಗ್ ನೀರು ಹಾಕ್ತಾರೆ. ಆಮೇಲೆ ಇನ್ನೊಂದು ದೊಡ್ಡ ಗಿಡ ನೋಡುತ್ತೆ, ಇದಕ್ಕೆ ಬೇರು ಜಾಸ್ತಿ ಹೋಗಿರ್ಬೋದಲ್ಲ ಅಂತೇಳ್ಬಿಟ್ಟು ಎಲ್ಲ ಕೋತಿಗಳು ಸೇರಿಕೊಂಡು ಅದನ್ನು ಎಳೀತಾರೆ. ಎಳೆದು ನೋಡುವಾಗ ಉದ್ದ ಬೇರಿರುತ್ತೆ, ಅದಕ್ಕೆ ಜಾಸ್ತಿ ನೀರು ಹಾಕುತ್ತೆ. ಹಾಗೆ ಇಡೀ ಪಾರ್ಕಲ್ಲಿರೋ ಗಿಡನೆಲ್ಲ ಎಳೆದು ನೋಡಿ ಬೇರೆ ಎಷ್ಟಿದೆ ಅಂತ ನೋಡಿಬಿಟ್ಟು ಎಲ್ಲ ಗಿಡನ ಮಲಗಿಸ್ಬಿಡ್ತವೆ. ಆಯಿತಾ? ಆಮೇಲೆ ಸರಿ, ಎಲ್ಲ ಗಿಡಕ್ಕೂ ನೀರು ಹಾಕಿ ಮುಗೀತು. ಕೋತಿಗಳ ಪಾಡಿಗೆ ಅವರು ಆಟ ಆಡ್ತಾ ಇರುತ್ತೆ. 2ನೇ ದಿನಕ್ಕೆ ಪಾರ್ಕ್ ಕಾಯೋರು ಬಂದರು. ನೋಡಿದರೆ ಪಾರ್ಕಲ್ಲಿ ಒಂದೇ ಒಂದು ಗಿಡ ನಿಂತಿರಲ್ಲ, ಎಲ್ಲ ಮಲಗಿಬಿಟ್ಟಿರುತ್ತೆ. ಆವಾಗ ಪಾರ್ಕ್ ಕಾಯೋನು ಅಂದ್ಕೊಳ್ತಾನೆ, ಅಯ್ಯೋ ದೇವ್ರೆ, ಈ ಕೋತಿಗಳ ಮಾತು ಕೇಳಿಕೊಂಡು ನಾನು ಮದುವೆಗೆ ಹೋದವನು ಎಂಥ ಮೂರ್ಖ, ಈಗ ಈ ಪಾರ್ಕ್ ನಾನು ಹೇಗೆ ಮಹಾರಾಜರಿಗೆ ಮುಖ ತೋರಿಸ್ಲಿ ಅಂತ ಬೇಜಾರು ಮಾಡ್ಕೊಂಡಿರ್ತಾನೆ. ಕಂಪ್ಲೀಟ್ ಪಾರ್ಕ್ ನಾಶ ಆಗೋಗಿರುತ್ತೆ ಅಷ್ಟೆ.
ಥ್ಯಾಂಕ್ ಯು ಸೋ ಮಚ್ ರಾಣಿ ಮ್ಯಾಮ್. ನೀವು ಹೇಳಿದ ಕತೆ ತುಂಬ ಚೆನ್ನಾಗಿತ್ತು. ಮೂರ್ಖರನ್ನ ನಂಬಿ ನಾವು ಕೊಡೋ ಕೆಲಸ ಅದು ಯಾವತ್ತೂ ಸರಿಯಾಗಿ ಆಗಲ್ಲ ಅಂತ ಕಲಿಯೋಕ್ಕಾಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದನ್ನ ಹೀಗೆ ಮುಂದುವರಿಸಿ ಅಂತ ಎಂಕರೇಜ್ ಮಾಡ್ತೀವಿ. ಭಾರತ ಸರ್ಕಾರವು ಹಿರಿಯರ ಟೋಲ್ ಫ್ರೀ ಸಂಖ್ಯೆ 14567 ಪ್ರಾರಂಭಿಸಿದೆ. ಹಿರಿಯರು ಅಥವಾ ಹಿರಿಯರ ಪರವಾಗಿ ಯಾರಾದರೂ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಯಾವುದೇ ಪ್ರಶ್ನೆಗಳು ಮತ್ತು ಹಿರಿಯರ ಬೆಂಬಲಕ್ಕಾಗಿ ಕರೆ ಮಾಡಬಹುದು. ಧನ್ಯವಾದ. ಟೇಕ್ ಕೇರ್.